ಏನು ತಿಳ್ಕೊಂಡಿದ್ದಾರಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ಟೋರು ಅಂದರೆ ಯಾರು? ಮಿಡಲ್ ಕ್ಲಾಸ್ದವರು, ಹೈಯರ್ ಕ್ಲಾಸ್ದವರು, ದೊಡ್ಡ ದೊಡ್ಡ ಶ್ರೀಮಂತರು. ಅದಾನಿ ಈ ದೇಶದ ಟ್ಯಾಕ್ಸ್ ಹೊಟ್ಕೊಂಡು ಹೋದ್ರೆ ಅಮ್ಮ. ನೋಡ್ರಿ, ಇವತ್ತು ಅದಾನಿ ಅಂಬಾನಿ ಬಗ್ಗೆ ತಾವು ಮಾತಾಡಕತ್ತಿರಲ್ಲ. ಅದಾನಿ ಅವರು ಇರ್ಬೋದು, ಇವತ್ತು ಪ್ರತಿಯೊಬ್ಬ ಶಾಸಕರು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಾರೆ, ಬೇರೆ ಬೇರೆ ಏನೇನು ಸಿಮೆಂಟ್ ಫ್ಯಾಕ್ಟ್ರಿ ಮಾಡ್ತಾರೆ, ಎಲ್ಲನೂ ಮಾಡ್ತಾರಲ್ಲ, ನಮ್ಮ ದುಡ್ಡನ್ನೇ ಮಾಡಾಕತ್ತಾರೆ. ಅವ್ರು ಯಾರೂ ತಮ್ಮ ಸ್ವಂತ ದುಡ್ಡು ಹಾಕಿ ಅಂದೂ ಮಾಡಿಲ್ಲ. ಅದಿರಲಿ, ಆದರೂ ಸಹಿತ ಸರ್ಕಾರ ನಮ್ಮ ಬಗ್ಗೆ ಚಿಂತನೆ ಮಾಡಬೇಕು, ಈ ನೇಕಾರರ ಬಗ್ಗೆ ಚಿಂತನೆ ಮಾಡಬೇಕು. ನಾವೇನು ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಕೇಳಾಕತ್ತೀವಿ. ಅವ್ರು ಕೊಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಕೊಡ್ರಿ, ನಮಗೂ ಕೊಡ್ರಿ ಹೇಳ್ತಾ ಇದ್ರಿ. ಪಾಪ ಅವರು ನಮಗೆ ಕಾರ್ಮಿಕರನ್ನ ಮತ್ತೆ ಅವ್ರು ಹೆಂಗೆ ನೀವು ಐಡೆಂಟಿಫೈ ಮಾಡಿದ್ರಿ, ನಮ್ಮನ್ನು ಹಂಗೆ ಐಡೆಂಟಿಫೈ ಮಾಡಿರಿ. ಇದ್ರಾಗ ಏನು ಮಹಾನ್ ಅದ ಐತೆ ಯಾಕೆ ಮತ್ತೆ ನೀವು ಕಾರ್ಮಿಕರು ಅಲ್ಲೇನ? ಹೌದು, ಮೊದಲು ಅವ್ರು ಡಿಫೈನ್ ಕೊಡಲಿ, ಡಿಸೈಡ್ ಮಾಡಿರಿ. ನೀವು ಕಾರ್ಮಿಕ ಸಚಿವರಾದ ಮೇಲೆ ನಿಮ್ಮಲ್ಲಿ ಆದ ಒಂದು ಇಲಾಖೆ ಐತಿ, ನಿಮಗೆ ಆದ ಒಂದು ಬಾಧ್ಯತೆಗಳದಾವ. ಅವ್ರ ಮ್ಯಾಗಿಂದ ನಮ್ಮನ್ನು ಅಳಿರಿ, ತೂಗಿ ನೀವೇನು ನಮ್ಮನ್ನು ಸುಮ್ಮನೆ ಈಗ ನೀವೇನು ಮಾಡ್ತೀರಿ, ನಾವು ಭಾಳ ಒತ್ತಾಯ ಮಾಡಿದಾಗ ನೀವು ಒಂದು ನಿಮ್ಮ ಇಲಾಖೆಯಿಂದ ಒಂದು ಪತ್ರ ಬರ್ತೈತಿ. ನನಗೆ ಏನಂತ ಪತ್ರ ಬರ್ತೈತಿ? ನೀವು ಅಸಂಘಟಿತ ವಲಯದ ಕಾರ್ಮಿಕರಲ್ಲಿದ್ದೀರಿ, ನಿಮಗೆ ಯಾವುದೇ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲ ಅಂತ ಪತ್ರ ಕೊಡ್ತೀರಿ ನೀವು. ಇದು ಸಮಂಜಸವಾದ ಪತ್ರನು? ನಾನು ನಿಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಇದು ಹಂಗೆ ನನಗೆ ನೀವು ಸೌಲಭ್ಯ ಕೊಡಲಿಲ್ಲ ಅಂತಂದ್ರೆ ನಾನು ಕಾರ್ಮಿಕ ಇಲಾಖೆಯಿಂದ, ಕಾರ್ಮಿಕ ಸಚಿವರಿಂದ ವಂಚಿತ ಆದೆ. ಅದಕ್ಕೆ ಅದು ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಕೇಳಾಕತ್ತೀವಿ. ಕಡಾಖಂಡಿತವಾಗಿ ಹೇಳ್ತೀವಿ ನಿಮ್ಗೆ. ನೋಡಿರಿ, ನೀವು ಅದಕ್ಕೆ ಬೇಕಾದ ಸೋರ್ಸ್ ಎಲ್ಲ ಏನೈತೆ ತಯಾರಿ ನೀವೇ ಮಾಡ್ಕೋಬೇಕು, ಅದನ್ನು ನಾನು ಕೇಳಬಾರ್ದು. ನಮ್ಗೆ ಸೌಲಭ್ಯಗಳನ್ನು ಒದಗಿಸಾಕ ಏನು 100 ಕೋಟಿ ರೂಪಾಯಿ ಬೇಕಾಗ್ತತಿ, ಅದಕ್ಕೆ ನೀವು ಮಾಡ್ಕೊಳ್ರಿ. ಅದಕ್ಕೆ ನೀವೇನು ಈಗ 4-5 ತಿಂಗಳಂತ ಕೇಳಿದ್ರಿ, ಅದು ಮುಗಿದು ಹೋಗೈತಿ. ಮತ್ತು ನಮ್ಮನ್ನು ಹೋರಾಟಕ್ಕೆ ಬೀದಿ ಮೇಲೆ ಇಳಿಸುವಂಥ ಪ್ರಯತ್ನವನ್ನು ನೀವು ಮಾಡಬೇಡ್ರಿ ಅಂಥೇಳಿ ನಾವು ವಿನಂತಿ ಮಾಡ್ಕೋತೀನಿ. ಯಾಕೆಂತಂದ್ರೆ ಇಲ್ಲಿವರೆಗೆ ಅವರು 4-5 ತಿಂಗಳು ಕೇಳಿದ್ರು, ನೀವು ಈಗ 6-7 ತಿಂಗಳಂತ ಹೇಳ್ತಾ ಇದ್ದೀರಿ. ಇಷ್ಟೊಂದು ನಿಮ್ಗೆ ಕರೆದು ಮಾತಾಡಿಸ್ಬೇಕಾಗಿತ್ತು ಮಿನಿಮಮ್. ಹೌದು, ಒಂದು ಕರ್ಟಸಿ ಇಟ್ಕೊಂಡು ಹೌದು ಬಾಲ ಈ ಸಂದರ್ಭ ಮಾತಾಡಿದ್ದು ನೀವು ಬರ್ರಿ ಅಂತೇಳಿ. ಯಾಕೆ ಲಾಡೋರು ಇಲ್ಲಿವರೆಗೆ ನಿಮ್ಮ ಸಲುವಾಗಿ ಸ್ಪಂದಿಸ್ತಾ ಇಲ್ಲ? ನಿಮಗೇನು ಅನಿಸ್ತದೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕೆ ಹಿಂಗೆ ಮಾಡ್ತಾರಂತಂದ್ರೆ ಏನಾಗೈತೆ ಅಂದ್ರೆ ಸರ್, ಎಲ್ಲರಿಗೂ, ಎಲ್ಲ ರಾಜಕೀಯ ಪ್ರತಿನಿಧಿಗಳಿಗೆ, ಈ ನಮ್ಮನ್ನು ಆಳುವಂಥವ್ರಿಗೆ ಎಲ್ಲರಿಗೂ ಏನಾಗೈತೆ ಅಂದ್ರೆ ಜನಸಾಮಾನ್ಯರನ್ನ ಕಂಡ್ರೆ ಅವ್ರಿಗೆ ನಿಷ್ಕಾಳಜಿ. ಜನಸಾಮಾನ್ಯರ ಸಮಸ್ಯೆಗಳ ಬಗೆಹರಿಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರೆಲ್ಲ ಕೆಲಸ ಮಾಡಾಕತ್ತಾರೆ. ಜನಸಾಮಾನ್ಯರ ಸಮಸ್ಯೆ ಬಗೆಹರಿತಂದ್ರೆ ನಾಳೆ ಅವ್ರ ಮನೆ ಬಾಗಿಲಿಗೆ ಹೋಗಂಗಿಲ್ಲ. ನನ್ನಷ್ಟು ನಾನು ಉಪಜೀವನ ಆಗ್ತೀನಿ. ಇವತ್ತು ನೋಡ್ರಿ, ನನಗೆ ಸೌಲಭ್ಯಗಳು ಇರಲಾರ್ದಕ್ಕೆ ಕೋವಿಡ್ ಬಂತು, GST ಬಂತು, ಆಮೇಲೆ ನೆರೆ ಬಂತು. ಇದೆಲ್ಲ ಆದಮೇಲೆ ನಮ್ಮ ಜನ ನೇಕಾರರು ಸೌಲಭ್ಯಗಳು ಇರಲಾರ್ದಕ್ಕೆ ಹೋಟೆಲ್ಗಳಲ್ಲಿ ಸಪ್ಲೈ ಮಾಡಕ್ಕೆ ಹೊಂಟರು, ಬೇರೆ ರಾಜ್ಯಗಳಿಗೆ ಗುಳೆ ಹೊಂಟೋದ್ರು, ಅಲ್ಲಿ ಹೋಗಿಸಿಂದ ಏನೇನೋ ಕೆಲಸ ಮಾಡ್ಕೊಂಡು ಉಪಜೀವನ ಆಗಕತ್ತಾರೆ. ಅದು ಆಗಬಾರ್ದು. ಈ ನೇಕಾರಿಕೆ ಮತ್ತು ನೇಕಾರಿಕೆ ಒಳಗೆ ತೊಳಿಕೊಂಡು ಈ ಜನ ಇರ್ಬೇಕಂದ್ರೆ ಸರ್ಕಾರದ ಬಾಧ್ಯತೆ ಇದೆ, ಸರ್ಕಾರದ ಜವಾಬ್ದಾರಿ ಐತದೆ. ಪ್ರತಿಯೊಬ್ಬ ಜನಸಾಮಾನ್ಯನ ನೀವು ಸರಿಯಾಗಿ ನೋಡ್ಕೊಂಡು ಕಿಶನ್ ಅವನು ಉದ್ಯೋಗದಲ್ಲಿರುವಂಥ ವ್ಯವಸ್ಥೆ ಮಾಡ್ಬೇಕನ್ನೋದು. ನೋಡಿರಿ, ಎಲ್ಲನೂ ನೀವೇ ಕೊಡ್ರಿ ಅಂತ ನಾವು ಕೇಳಾಗ್ತಿಲ್ಲ. ಬೇಸಿಕ್ ಫೆಸಿಲಿಟಿ ಕೊಡ್ರಿ. ನಿಮ್ಮ ಜವಾಬ್ದಾರಿ ಏನು, ಕರ್ತವ್ಯ ಏನು ನಿಮ್ದು? ನನ್ನ ಮತದಾನ ಕೇಳ್ತೀರಿ, ನೀವು ಹೆಂಗೆ ಹಾಕ್ಸಿರಿ ಹಂಗೆ ನನಗೆ ಸೌಲಭ್ಯನೂ ಕೊಡ್ರಲ್ಲ. ಸ್ವಚ್ಛ ಕುಡಿಯೋ ನೀರು, ಉದ್ಯೋಗ ಸೃಷ್ಟಿ ಆಗುವಂಥದ್ದು, ಮಿನಿಮಮ್ ಪೇಮೆಂಟ್ ಮಾಡ್ರಿ. ನೀವು ಎಲ್ಲೋ ಜವಳಿ ಮಾಡ್ತೀರಿ, ಬಂದು ಬೀಳ್ತತಿ. ಏನೋ ಒಂದು ಸೌಲಭ್ಯ ಯೋಜನೆ ಮಾಡ್ತೀರಿ, ಬಂದು ಬೀಳ್ತತಿ. ಅದು ಕಟ್ಟ ಕಡೆ ನೇಕಾರಕ್ಕೆ ತಲುಪಂಗಿಲ್ಲ. ಅದಕ್ಕೆ ಇವತ್ತು ನಾ ಈ ಮಾಧ್ಯಮದ ಮುಂದೆ ಖಂಡಿತವಾಗಿ ಹೇಳಾಕತ್ತೀನಿ. ಈಗೇನು ನಾವು ಈ ಸರಣಿ ಚರ್ಚೆಗಳನ್ನು ಮಾಡಾಕತ್ತೀವಿ, ಇದು ಸಂಘಟನೆ ಮೂಲಕ ಇಡೀ ರಾಜ್ಯಾದ್ಯಂತ ನಾವು ಅಧ್ಯಯನ ಮಾಡಿದಾಗ ಬಂದ ಸಮಸ್ಯೆ ಇದು. ಪ್ರತಿಯೊಬ್ಬ ನೇಕಾರರಿಗೆ ಈ ಕನಿಷ್ಠ ಸೌಲಭ್ಯಗಳ ಅವಶ್ಯಕತೆ ಐತೆ ಅನ್ನುವಂಥದ್ದು. ಇದನ್ನು ಜವಳಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಜಂಟಿಯಾಗೇನೆ ಮಾಡಬೇಕು. ಜವಳಿ ಸಚಿವರು ಮತ್ತು ಕಾರ್ಮಿಕ ಸಚಿವರು ಕೂಡಿ ಜಂಟಿಯಾಗೇನೆ ಮಾಡಬೇಕು ಅಂತ ಹೇಳಿಸಿಂದ ನಾವು ಇಡೀ ಸಂಘಟನೆ ಪರವಾಗಿ, ಇಡೀ ರಾಜ್ಯಾದ್ಯಂತ ರಾಜ್ಯದ ನೇಕಾರ ಪರವಾಗಿ ಒತ್ತಾಯ. ಈಗ ನಿಮ್ಮ ಸಂಘಟನೆಯಿಂದ ಎಷ್ಟು ನಿಮ್ಮ ಜೊತೆಗೆ ಈ ಲೇಬರರ್ಸ್ ಅಂದರೆ ಲೇಬರ್ ಆ್ಯಕ್ಟ್ದಾಗ ಕೂಡುವಂಥ ನಮ್ಮ ನೇಕಾರರು ಎಷ್ಟು ಜನ ನಿಮ್ಮ ಸದಸ್ಯರಾಗಿದ್ದಾರೆ ಸರ್? ಈಗ ಮೆಂಬರ್ ಹೆಚ್ಚು ಕಡಿಮೆ ನೀವು ಎಷ್ಟು ಜನ ಇದ್ದೀರಿ ಈಗ ನೋಡ್ರಿ, ಇದು ಲಕ್ಷಾಂತರ ಜನರ ಸಮಸ್ಯೆ ಐತಿ. ನಾವು ಪ್ರತಿ ಹೋರಾಟಕ್ಕೆ ಹೋದಾಗ ಲಕ್ಷಾಂತರ ಜನ ಎಲ್ಲ ಕೂಡಿ ವಿಧಾನಸೌಧ ಮುಂದೆ ಕೊಂಡ್ರಾಕಾಗಂಗಿಲ್ಲ. ಯಾಕಂತಂದ್ರೆ ನಾನು ಇವತ್ತು ಉದ್ಯೋಗ ಬಿಟ್ಟು ಬನ್ನಿ ಅಂದ್ರೆ ನಂದು ಹೆಂಡತಿ, ಮಕ್ಕಳು, ಸಂತಿ ಎಲ್ಲ ನಿಂದಿರ್ತತಿ, ಉಪವಾಸ ಬೀಳ್ತತಿ. ಆ ಪರಿಸ್ಥಿತಿ ಇರೋದಂದ್ರೆ ನಾವು ಯಾವಾಗ ಹೋರಾಟ ಕರೆದಾಗ ಸಾವಿರಾರು ಜನ ಅಂತೂ ನಾವು ಸೇರ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ಈಗ ಸಮೀಪದಲ್ಲೇ ಲಾರ್ಡ್ ಅವರು ಒಂದು ವೇಳೆ ಕರೆದ ನಿಮ್ಮ ಜೊತೆ ಮಾತಾಡಿದ್ರೆ ಅಡ್ಡಿಲ್ಲ, ಮಾತಾಡಿ ಅಥವಾ ಮಾತಾಡದೇ ಇದ್ದರೆ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂತ ಮಾಡ್ತಾ ಇದ್ದೀರಿ? ಈಗಾಗಲೇ ನಾವು ಒಂದು
ನೀವಾಗಲ್ದರೂ ತೊಗೊಂಡು ಹೋಗಿಸಿಂದ ಸಚಿವರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತೀವಿ. ಅದೇನಾದರೂ ಸ್ಪಂದನೆ ಆಗಲಿಲ್ಲ, ವಿಫಲ ಆಯಿತು ಅಥವಾ ಅದಕ್ಕೆ ಅವ್ರು ನಾವು